ಗೊತ್ತಿದೆ ಯಾರು ಇದಕ್ಕೆ ಬುನಾದಿ ಹಾಕಿದ್ದು. 2006ರಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಟೌನ್ಶಿಪ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದಾದ ನಂತರ ಮತ್ತೆ 2018ರಲ್ಲಿ ಅವರು ಮತ್ತೆ ಮುಖ್ಯಮಂತ್ರಿಗಳಾಗಿದ್ದರು. ಆ ರೀತಿ ರೈತರ ವಿರೋಧ ಇದೆ ಅಂತಕ್ಕಂಥದ್ದು ಅವರಿಗೆ ಮನಗಂಡಿದ್ದರೆ ಅವತ್ತೇ ಅವರು ಅದನ್ನು ರದ್ದು ಮಾಡುವಂಥ ತೀರ್ಮಾನ ಮಾಡ್ಬೋದಾಗಿತ್ತು, ಅದನ್ನು ಹಿಂಪಡಿತಕ್ಕಂಥ ತೀರ್ಮಾನ ಮಾಡ್ಬೋದಾಗಿತ್ತು. ಇವತ್ತು ಬೆಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ. ಎಲ್ಲ ದಿಕ್ಕಿನಲ್ಲೂ ಬೆಂಗಳೂರಿನ ಬೆಳವಣಿಗೆ ಆಗ್ತಾಯಿದೆ. ಮೈಸೂರು ರಸ್ತೆ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾಯಿದೆ. ಬೆಂಗಳೂರಿಗೆ ಹೊರಗಡೆಯಿಂದ ಬಂದು ನೆಲೆಸ್ತಕ್ಕಂಥ ಅವರ ಜನರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಇದಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಇವತ್ತು ಜಾಗತಿಕ ಒಂದು ವ್ಯವಸ್ಥೆಯಲ್ಲಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದಿದೆ ಬೆಂಗಳೂರು. ಒಂದು ಸುಸಜ್ಜಿತವಾಗಿ ಒಂದು ವ್ಯವಸ್ಥಿತವಾದಂಥ ಒಂದು ಟೌನ್ಶಿಪ್ ಆದಾಗ ರೈತರು ಯಾರು ಇವತ್ತು ನಾವು ಪರಿಹಾರದ ಹಣ ನಾವು ಅವಶ್ಯಕತೆ ಇಲ್ಲ, ನಾವು ಪಾಲ್ದಾರರಾಗ್ತೀವಿ ಯೋಜನೆ ಅಂತ ಹೇಳಿದ್ರೆ ಇದು ಬಹುಶಃ ರೈತರಿಗೂ ಕೂಡ ಒಳ್ಳೆಯ ಒಂದು ಅವಕಾಶ. ಅವರು ಹೆಚ್ಚು ಹಣ ಅವರಿಗೆ ಸಿಗುವಂಥದ್ದಿದೆ. ಯಾರಿಗೆ ಇಲ್ಲ ನಾವು ಪರಿಹಾರ ತೆಗೆದುಕೊಳ್ತೀವಿ ಅನ್ನೋರಿಗೆ ಪರಿಹಾರ ಕೂಡ ಒಳ್ಳೆಯ ರೀತಿಯಲ್ಲಿ ಕೊಡ್ತಾಯಿದ್ದಾರೆ. ಬೇರೆ ಕಡೆ ಅವರು ಜಮೀನು ತೆಗೆದುಕೊಳ್ತಕ್ಕಂಥದ್ದಕ್ಕೂ ಅವಕಾಶ ಇದೆ. ಸಹಜವಾಗಿ ಯಾವುದೇ ಒಂದು ಈ ರೀತಿಯಾದಂಥ ಯೋಜನೆಗೆ 100ಕ್ಕೆ 100 ಎಲ್ಲರೂ ಸಹಮತ ಕೊಡುವಂಥದ್ದು ನಾವೆಲ್ಲೂ ನೋಡಿಲ್ಲ. ಸಹಜವಾಗಿ ವಿರೋಧ ಇದೆ, ಆದರೆ ನನಗೆ ಎಷ್ಟು ಮಟ್ಟಿಗೆ ವಿರೋಧ ಇದೆ ಅಂತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ಆದರೆ ಭಾಳಷ್ಟು ಜನ ನಾನು ಮಾಧ್ಯಮಗಳಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈಗಾಗಲೇ ರೆಡ್ ಝೋನ್ ಆಗಿದೆ. ಇಷ್ಟು ವರ್ಷ ಯಾಕೆ ಕುಮಾರಸ್ವಾಮಿ ಅವರು ರೆಡ್ ಝೋನ್ ತೆಗಿಲಿಲ್ಲ, ಅವರ ಅಧಿಕಾರ ಬಂದಾಗ ಯಾಕೆ ರೆಡ್ ಝೋನ್ ತೆಗಿಲಿಲ್ಲ, ಅದರಿಂದ ನಾವು ಯಾರೂ ಮಾರಾಟ ಮಾಡೋಕ್ಕಾಗಲಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಕಮ್ಮಿ ಹಣಕ್ಕೆ ನಾವು ಅಗ್ರಿಮೆಂಟ್ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಆಗಿದೆ. ಇವೆಲ್ಲ ನೋವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ, ಕೆಲವರು ಬೇರೆ ರೀತಿಯಾಗಿ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಒಟ್ಟಾರೆಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಲ್ಲಿನ ಸಂಪೂರ್ಣ ಚಿತ್ರಣ ವಸ್ತುಸ್ಥಿತಿ ಅವರಿಗೆ ಅರಿವಿದೆ. ಅವರು ಇವೆಲ್ಲವನ್ನು ಅಳೆದು ತೂಗಿನೇ ಇವತ್ತು ಆ ತೀರ್ಮಾನ ಮಾಡಿರ್ತಾರೆ. ಇದು ಕೇವಲ ರಾಜಕೀಯ ಪ್ರೇರಿತವಾಗಿ ಮಾನ್ಯ ಕುಮಾರಸ್ವಾಮಿಯವರು ಅವರ ಹಿಂದಿನ ಹೇಳಿಕೆಗಳನ್ನು ಮರೆತು, ಅವರ ಹಿಂದಿನ ನಿಲುವುಗಳನ್ನು ಮರೆತು ಇವತ್ತು ಏಕಾಏಕಿ ಮಾನ್ಯ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದನ್ನು ಕೂಡ ಅವರಿಗೆ ಸಹಿಸೋಕ್ಕಾಗ್ತಾಯಿಲ್ಲ. ಇವೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಏಕಾಏಕಿ ಅವರು ದೊಡ್ಡ ಮಟ್ಟದಲ್ಲಿ ನಾನು ರೈತರ ಪರ ಇದ್ದೀನಿ ಅಂತಕ್ಕಂಥ ರೀತಿ ನಾಟಕವನ್ನು ಆಡ್ತಾಯಿದ್ದಾರೆ. ಈ ನಾಟಕ ಈಗಾಗಲೇ ಭಾಳಷ್ಟು ಜನ ರೈತರು ಬಹಿರಂಗ ಮಾಡಿದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರು ಏನಿವತ್ತೊಂದು ಪ್ರಯತ್ನ ಮಾಡ್ತಾಯಿದ್ದಾರೆ ರಾಜಕೀಯವಾಗಿ ಲಾಭ ಪಡಿಬೇಕು ಅಂತ, ಖಂಡಿತ ಅದಕ್ಕೆ ಅವರಿಗೆ ಯಶಸ್ಸು ಸಿಗೋದಿಲ್ಲ ಅಂತಕ್ಕಂಥದ್ದು ನನ್ನ ಉದ್ದೇಶ.